ಸರ್, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆನೋ ಆ ಸಂವಿಧಾನವನ್ನು ನಾವು ಯಾವ ರೀತಿಯಲ್ಲಿ ರಾಮಾಯಣ ಭಗವದ್ಗೀತೆಗೆ ಯಾವ ರೀತಿ ಗೌರವ ಕೊಡ್ತೀವೋ ಆ ರೀತಿ ಗೌರವವನ್ನು ಕೊಡುವಂತ ವಿಚಾರದಲ್ಲಿ ಕೇವಲ ನಾಟಕೋತ್ಸವ ಅಲ್ಲ, ರಾಮಾಯಣ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೀವೋ ಗ್ರಂಥಕ್ಕೆ, ಮಹಾಭಾರತ ಯಾವ ರೀತಿ ಗ್ರಂಥಕ್ಕೆ ಪೂಜೆ ಮಾಡ್ತೀವೋ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಅದೇ ಗೌರವ ಕೊಡುವಂತ ಮಂದಿ ಭಾರತೀಯ ಜನತಾ ಪಾರ್ಟಿ ಮಂದಿ. ಕೇವಲ ಇವರೆಲ್ಲರೂ ಕೂಡ ಕಟ್ ಅಂಡ್ ಪೇಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೋಸ ಮಾಡಿದ್ದಾರೆ ಅಂತ ಸಣ್ಣ ಹುಡುಗರು ಗೊತ್ತಿದೆ. ನಾನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಎತ್ತರಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಎತ್ತರವಾದಂತ ಮನುಷ್ಯ, ಪಟ್ಟಿ ಕೊಟ್ಟಿದ್ದ ಮನುಷ್ಯ, ಅವ್ರನ್ನ ಇನ್ನ ಜಾಸ್ತಿ ಗೌರವ ಕೊಡುವಂತ ಕೆಲಸ ನಮ್ಮ 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 ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸರ್ ನಿಮ್ಮ ಹೋರಾಟ ಸರ್ ನಿಮ್ ಭದ್ರತೆ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆಮೇಲೆ ಸ್ವಲ್ಪ ನೀವೇ ಸೇರ್ಕೊಂತೀರಲ್ಲ ಪಾರ್ಟಿಯಲ್ಲಿ, ಅವಾಗ ಸ್ವಲ್ಪ ಬುದ್ಧಿ ಹೇಳಿ. ಫೋಟೋ ಕೆಳಗಡೆ ಇಟ್ಬಿಡೋದು, ಮೇಲೆ ಯಾವತ್ತೂ ಆಗಿಲ್ಲ ಸರ್, ಯಾವತ್ತು ಆಗಕ್ಕೆ ಬಿಡೋದೇ ಇಲ್ಲ ನೋಡಿ. ಅದೆಲ್ಲ ನೋಡಿ ಸರ್, ರಾಜಕಾರಣಿ ನಿಮ್ಗೆ ಇಷ್ಟೊತ್ತು ಮಾತಾಡಿ ಭದ್ರತೆ ಬಗ್ಗೆ ಐ ವೆರಿ ಕ್ಲಿಯರ್ ಸರ್. ಡೆಲ್ಲಿಯಲ್ಲಿ ಏನಾಯ್ತು, ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಸರ್. ಅದಂತದೆಲ್ಲ ಮಾಡಕ್ ಹೋಗ್ಬೇಡಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾವಚಿತ್ರ ಮುಟ್ಟಬೇಕಂದ್ರೆಗಿನ ಇನ್ನ ಈ ಮಣ್ಣಿನ ಮೇಲೆ ಅಂತ ಗಂಡಸು ಹುಟ್ಟಿಲ್ಲ ಸರ್ ಯಾರು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾನು ಬಹಳ ರಾಜಕಾರಣಿಗಳನ್ನ ನೋಡ್ತಿರ್ತೀನಿ. ಒಂದ್ ಸರ್ಕಾರ ಬದಲಾವಣೆ ಇನ್ನೊಂದು ಸರ್ಕಾರಗಳು ಬಂದಂತ ಟೈಮಲ್ಲಿ ಯಾವನೊಬ್ರು ಕೆಲ್ಸಕ್ಕೆ ಬರಲಾರ್ದು ಅಂತ ಅವನೇ ಕೆಲಸ ಮಾಡಿ ಅವನೇ ಕೆಳಗೆ ಇಳಿಸಿನಂದೇಳಿ ನಾಟಕ ಮಾಡ್ಕೊಂಡು ಮೀಡಿಯಾದಲ್ಲಿ ತಂದು ಅವ್ರೆಲ್ಲ ಒಂದ್ ಕಡೆ ಕೆಟ್ಟ ಮಾಡೋದಂತ ಕೆಲಸ ಬಹಳ ನಾಟಕ ಕಂಪನಿಗಳು ಬಹಳ ಮಂದಿ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಅಂತ ನಾಟಕ ಕಂಪನಿಗಳಿಗೆ ಬೆಲೆ ಜಾಸ್ತಿ ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಟ್ಟಂತ ಶಕ್ತಿ ಈ ಭೂಮಿ ಮೇಲೆ ಯಾರಿಗಿದೆ ಸರ್? ದೆಹಲಿಯಲ್ಲಿ ಆಗಿರೋ ಘಟನೆ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟ ಆಗ್ತಾ ಇದೆ ಸರ್. ನಾವು ನೋಡಿಲ್ಲ, ಅಮಿತ್ ಶಾ ಅವರು ಪಾರ್ಲಿಮೆಂಟ್ದಲ್ಲಿ ಹೇಳಿಕೆ ಕೊಟ್ಟಂತ ಯಾವ ರೀತಿ ಕಟ್ ಪೇಸ್ಟ್ ಮಾಡ್ಕೊತಾ ಬಂದ್ರು. ಈ ವಿಚಾರ ಕೂಡ ನಾನು ಕೂಡ ಯಡಿಯೂರಪ್ಪ ಅವರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂತ ಟೈಮಲ್ಲಿ ವಿಧಾನಸೌಧದಲ್ಲಿ ಅಲ್ಲೇ ಕ್ಲೀನ್ ಮಾಡಕ್ ಹೋದಂತ ಏನೋ ಕ್ಲೀನ್ ಮಾಡಕ್ ಹೋದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದಿದ್ದಾರೆ ಅಂತೇಳಿ ಅವರೇ ಎಲ್ಲ ಒಂದು ಕಡೆ ಬಂದು ಗೊಂದಲ ಸೃಷ್ಟಿ ಮಾಡಿ ಅವರೇ ನಾಟಕ ಮಾಡಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಜನ್ಮಲ್ಲ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಅಲ್ಲದೆ ಅವ್ರ ಹತ್ರ ಹೋಗಿ ನಿಂತು ನಿಲ್ಲಂತ ಶಕ್ತಿ ಕೂಡ ಯಾರಿಲ್ಲ. ಸರ್, ಈಗ ನಿಮ್ಮ ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಬಿಜೆಪಿ ಪಕ್ಷದ ವತಿಯಿಂದ ಆಗ್ತಾ ಇರುವಂತದ ಅಥವಾ ಬಂಡಾಯ ನಾಯಕರುಗಳು ಇನ್ನೊಂದ್ ಕಡೆ ಶುರು ಮಾಡ್ತಾರ? ನೋಡಿ ಸರ್, ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ, ಪಾರ್ಟಿ ಅಂತ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಪಾರ್ಟಿ ಅನ್ನಂತ ಬಂದಂತ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತೂ ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲ್ಲ, ಗುಂಪುಗಳು ಕೂಡ ಆಗಿರ್ಲಿಲ್ಲ. ನಾವೆಲ್ಲರೂ ಕೂಡ ಪಾರ್ಟಿ ಅಂತ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಕೆಲಸ ಮಾಡ್ತೀವಿ, ಪಾರ್ಟಿನ ಅಧಿಕಾರ ತರಂತ ಕೆಲಸ ಮಾಡ್ತೀವಿ. ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡ್ ಕೂಡ ಆಲ್ರೆಡಿ ಕಳಿಸಿದಾರ, ಮಾತಾಡಿದಾರ. ಆದಷ್ಟು ಶೀಘ್ರದಲ್ಲೇ ಅದು ಸರಿ ಹೋಗುವಂತ ಕೆಲಸ ಕೂಡ ಆಗುತ್ತೆ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟೇ ಆಗಲಿ, ನಾವು ಯಾವುದೇ ಟೀಮ್ ಅಲ್ಲಿ ಅನ್ನೋಂಥದ್ರಲ್ಲಿ ಯತ್ನಾಳವರು ಕೂಡ ಯಾವುದೇ ಟೀಮ್ ಸೇರಿದಂತ ಮಂದಿ ಅಲ್ಲರಿ. ಪಾರ್ಟಿ ವಿರುದ್ಧವಾಗಿ ಯತ್ನಾಳವರು ಅಲ್ಲರಿ. ಬಸವರಾಜ್ ಪಾಟೀಲ್ ಯತ್ನಾಳವರು ಕೂಡ ಅವ್ರು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾನ. ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾನ. ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ಈ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದಿದಾರ. ಆದಷ್ಟು ಬೇಗನೆ ಅಂದ್ರೆ ಯತ್ನಾಳವ್ರಿಗೆ ನೋಟಿಸ್ ಕೊಟ್ಟಿದಾರ. ನೋಟಿಸ್ ಕೊಟ್ಟ ನಂತರ ಕೂಡ ಅವರೆಲ್ಲ ಕೂಡ ಏನು ಕ್ಲಾರಿಫಿಕೇಶನ್ ಕೊಟ್ಟಿದಾರ. ಕೊಟ್ಟಿದ ನಂತರ ಕೂಡ ಇದನ್ನು ಸರಿಪಡಿಸುವಂತ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ. ಆದಷ್ಟು ಶೀಘ್ರದಲ್ಲಿ ಕಲಿಸ್ತಾರ, ಮಾತಾಡ್ತಾರ, ಸರಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.